kindly address the gathering. MS ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ಕುಲ್ಸಾಮ್ ರಾಜ್ ಅವರೇ, ಕಾರ್ಯದರ್ಶಿಗಳಾದ ನಾಗರಾಜ್ ಅವರೇ, ಈ ಭಾಗದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪಮತದಿಂದ ಪರಾಜಿತರಾದ ಮತ್ತು ಭವಿಷ್ಯದ ಪ್ರತಿನಿಧಿ ಎಂದೇ ಪ್ರಖ್ಯಾತಿಯಾದ ಶ್ರೀಮಾನ್ ರವಿ ಅವರೇ, ಕೃಷ್ಣಪ್ಪನವರೇ, ಗೀತಾ ವೆಂಕಟೇಶ್ ಅವರೇ, ಮೆಂಬರ್ಸ್ ಆಫ್ ದಿ MS ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ಆಡಳಿತ ಮಂಡಳಿಯವರೇ, ಗ್ರಾಮದ ಎಲ್ಲ ಹಿರಿಯರೇ, ಸ್ನೇಹಿತರೆ, ತುಂಬ ಸಂತೋಷ. ಈ ದಿವಸ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಸಾರ್ವಜನಿಕ ಕೆಲಸವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ I have entered a temple of knowledge, and all of you are the future, I would say the best part of the life you will have to spend here afterwards in India, to rebuild, restructure, demonstrate yourself as one of the par excellent engineers of the country and abroad. Don't forget the fact that you are in a place where one and the only Bharat Ratna in engineering department is from Karnataka, Sir M. Vishwesvaraya. Sir M. Vishwesvaraya is the only Bharat Ratna in Indian history. Being an engineer, he not only contributed for the development of the state, development of neighboring states, as well it goes to his honor that he rebuilt Bombay city, today what you are called the expanded city of Bombay. I wish you all, and keep in mind the best of luck at the same time, the responsibility of representing Sir M. Vishwesvaraya from this college. ಬಹಳ ಮುಖ್ಯವಾಗಿ ನಾನು ಇದು ನವರತ್ನ ಅಗ್ರಹಾರ, ನವರತ್ನಗಳಿಂದ ಪ್ರಾರಂಭ ಮಾಡ್ತೇನೆ. ನನ್ನ ಲೋಕಸಭಾ ಸದಸ್ಯತ್ವ ಪ್ರಾರಂಭ ಆಗೋದು ಇಲ್ಲಿಂದ, ಅಥವಾ ಕೊನೆ ಆಗೋದು ಇಲ್ಲಿಂದ. ಇಲ್ಲಿ ಆರಂಭ ಆದರೆ 22 ಲಕ್ಷ ಜನದ ಪ್ರತಿನಿಧಿ ನಾನು. ಬಹುಶಃ ಭಾರತದಲ್ಲಿಯೇ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ. ಈ ಲೋಕಸಭೆ ಅಧಿವೇಶನ ನಡೀತಾ ಇದೆ. ನಿನ್ನೆ ತಾನೇ ಲೋಕಸಭೆ ಅಧಿವೇಶನ ಮುಗಿಸ್ಕೊಂಡು ರಾತ್ರಿ ಬಂದೆ ನಾನು ಈ ಕಾರ್ಯಕ್ರಮಕ್ಕಾಗಿ. ಈ ಕಾರ್ಯಕ್ರಮದ ಉದ್ದೇಶ ಹಿಂದುಳಿದ ಪ್ರದೇಶಗಳ, ಅದರಲ್ಲೂ ವಿಶೇಷವಾಗಿ ಗಿರಿಜನರಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಸರಾಗವಾಗಿ ಆಗಬೇಕು. ಅಂದರೆ ಸರಾಗವಾಗಿ ಆಗ್ತಾ ಇಲ್ಲವೇ ಅಂದರೆ ಆಗ್ತಾ ಇದೆ, ಕಾಲಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಾಲೇಜಿಗೆ ಅಥವಾ ಇಲ್ಲಿಯ ಒಂದು ಹಳ್ಳಿಗೆ ಒಂದು ರಸ್ತೆ ಆಗಬೇಕು ಅಂದರೆ ಯಾರೋ ಮಂತ್ರಿಗಳು ಬರಬೇಕು, ಅರ್ಜಿ ತಗೋಬೇಕು, ಎಸ್ಟಿಮೇಟ್ ಮಾಡಿಸ್ಬೇಕು, ಆಡಳಿತಾತ್ಮಕ ಕ್ಲಿಯರೆನ್ಸ್ ಮಾಡಿಸ್ಬೇಕು. ಇಷ್ಟೆಲ್ಲ ಉದ್ದ ಸರಮಾಲೆ ಆಗೋ ಹೊತ್ತಿಗೆ 1 ವರ್ಷ ಸಾಧಾರಣವಾಗಿ ಆಗುತ್ತೆ. ಆಮೇಲೆ ದುಡ್ಡು ಕೊಡಬೇಕು, ಆಮೇಲೆ ಖರ್ಚು ಮಾಡಿದ್ರೆ ಹಂತ ಹಂತವಾಗಿ ಲೆಕ್ಕ ಕೊಡಬೇಕು. ಹೀಗೆ ಒಂದು ಪಟ್ಟಿ ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ರಸ್ತೆ ಪೂರೈಸೋ ಹೊತ್ತಿಗೆ ರಸ್ತೆ ಕೇಳಿದವರು ಇರೋದಿಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಆದ್ದರಿಂದ ತತ್ಕ್ಷಣಕ್ಕಾಗಬೇಕು ಅಂದರೆ ಸಂಸತ್ನಲ್ಲಿ ನಾವೊಂದು ನಿಧಿಯನ್ನು ಮಾಡಿದ್ವಿ.
ಆ ನಿಧಿ ಒಬ್ಬೊಬ್ಬ ಸಂಸತ್ ಸದಸ್ಯನಿಗೆ 5 ಕೋಟಿ ರೂಪಾಯಿವರೆಗೆ ಇರ್ತದೆ, ಮಿತಿ ಇರ್ತದೆ. ಆ ಮಿತಿಯ ವ್ಯಾಪ್ತಿಯಲ್ಲಿ ಎಷ್ಟು ಬೇಗ ಮಾಡಬಹುದು ಅಂತಂದರೆ ಈ ರಸ್ತೆಯೇ ಉದಾಹರಣೆ. ಸಾವಿರಾರು ಜನ ಮಕ್ಕಳು ಗ್ರಾಮಸ್ಥರು ಸಹಿ ಹಾಕಿ ಈ ರಸ್ತೆ ಆಗಬೇಕು ಅಂದರು. ಸುಮಾರು ಅಂದಾಜು ಎಷ್ಟಾಗ್ಬೋದು, ಒಂದು 50 ಲಕ್ಷ ಆಗ್ಬೋದು. ಏನಪ್ಪ ಒಂದೇ ಭಾಗಕ್ಕೆ 50 ಲಕ್ಷ ಕೊಟ್ಬಿಟ್ರೆ ನಾನು ಉಳಿದ ಜನಕ್ಕೆ ಏನು ಉತ್ತರ ಹೇಳೋದು? ನೋಡೋಣ ಏನಾದರೂ ಆಗಲಿ ಅಂತ. ಇದ್ರ ಜೊತೆಗೆ ಬಾವಿ ಕೊಡಿ, ಕೆರೆ ಕ್ಲೀನ್ ಮಾಡಿ, ಗ್ರಾಮೀಣ ಹಳ್ಳಿಗಳಲ್ಲಿರ್ತಕ್ಕಂಥ ಪಂಚಾಯತಿನಲ್ಲಿ ಅನೇಕ ಕೆಲಸ ಮಾಡಿದ್ದೇವೆ. ದೀಪ ಕೊಡೋ ಕೆಲಸ, ನೀರು ಕೊಡೋ ಕೆಲಸ. ಬಹುಶಃ ಈ ಕ್ಷೇತ್ರದಲ್ಲಿ ರವಿಯವರಿಗೂ ಗೊತ್ತಿರಬೇಕು, ಇತ್ತೀಚೆಗೆ 14 ಬೋರ್ವೆಲ್ ತೆಗೆಸಿದ್ದೀನಿ. ಎಲ್ಲದರಲ್ಲೂ ನೀರು ಬಂದಿದೆ. ಭಾಳ ಜನಕ್ಕೆ ನೀರು ಸಿಕ್ಕಲಿಲ್ಲ ಸರ್ ಅಂತ ಬರೋರು. ನಾನೇ ಒಂದು ಏಜೆನ್ಸಿ ಫಿಕ್ಸ್ ಮಾಡಿ ಹೋಗೋಣ ನೋಡಿ ಬನ್ನಿ ಹಿಂದೆ. ನಿಮ್ಮ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಬ್ಬರು ಸರ್ 600 ಗ್ಯಾಲನ್ ನೀರು ಬರುತ್ತೆ, ಏನಪ್ಪ ಇದು ಎಲ್ಲ ಹುಡುಗಾಟಿಕೆ ಹೇಳ್ತಾ ಇದ್ದಾನಂತ ನಾನೇ ಹೋದೆ. ನೋಡಿ ಭಾಳ ಸಂತೋಷ ಆಯಿತು. ಸುಮಾರು 700 ಮನೆಗೆ ನೀರು ಕೊಡ್ತದೆ ಅದು. ಇಂಥ ಕೆಲಸಗಳು ಅರ್ಜಿ ಹಾಕ್ಕೊಂಡು ಕಾಲ ಕಳೆದು ಆಡಳಿತಾತ್ಮಕವಾದಂಥ ಸಮಯವನ್ನು ವ್ಯರ್ಥ ಮಾಡೋ ಬದಲು ಕೇಂದ್ರೀಕೃತವಾದ ವ್ಯವಸ್ಥೆ ಇದ್ದರೆ ಮಂಜೂರು ಮಾಡೋದು, ಎಸ್ಟಿಮೇಟ್ ತಗೊಳ್ಳೋದು, ಜಾರಿಗೆ ಕೊಡೋದು ಒಂದೇ ಏಜೆನ್ಸಿ ಆದರೆ ಇಷ್ಟು ಬೇಗ ಮಾಡೋಕ್ಕೆ ಸಾಧ್ಯ. ಜೊತೆಗೆ ನಾವು ಇದರಲ್ಲಿ ವಿ ಹ್ಯಾವ್ ಟು ಮೇಂಟೈನ್ ದಿ ಸ್ಟ್ಯಾಂಡರ್ಡ್ಸ್. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಓಡಾಡೋ ರಸ್ತೆ ಎಲ್ಲಾರು ಕೆಟ್ಟೋಗ್ಬಿಟ್ರೆ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ. ಏಕೆಂದರೆ ನೀವೇ ಭವಿಷ್ಯ, ನಮ್ಮ ಭಾರತದ ಭವಿಷ್ಯ. ಅದಕ್ಕಾಗಿ ಸಾಧ್ಯವಾದಷ್ಟು ಎಚ್ಚರ ವಹಿಸಿ ಇಲ್ಲಿ ರಸ್ತೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಶಸ್ವಿಯಾಗಿದೆ. ಇವತ್ತು ಉದ್ಘಾಟನೆಯೂ ಆಗಿದೆ. ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳು ಇಲ್ಲಿ ಆಗೋದಿದೆ. ನಮ್ಮ ನಿನ್ನೆ ತಾನೇ ಸಂಸತ್ತಿನಲ್ಲಿ ಒಂದು ಚರ್ಚೆ ಮಾಡ್ತಾಯಿದ್ವಿ. ಈ ಭೂಮಿ ಕಾರ್ಯಕ್ರಮ ಅಂತ ಮಾಡಿದ್ವಿ ನಾವು. ಇವತ್ತಿಗೂ ದಾಖಲೆಗಳೆಲ್ಲ ಭೂಮಿಗೆ. ಸರಿಯಾದ ದಾಖಲೆಗಳು ಭಾರತದಲ್ಲಿಯೇ ಇಲ್ಲ, ವಿಶ್ವದಲ್ಲಿ ಮೊದಲೇ ಇಲ್ಲ. ಅದಕ್ಕಾಗಿ ನಾವೊಂದು ಭೂಮಿ ಕಾರ್ಯಕ್ರಮ ಅಂತ ಮಾಡಿದ್ವಿ. ಯಾರ ಭೂಮಿನೋ, ಯಾರು ತಗೊತಾರೋ, ಯಾರು ಮಾರ್ತಾರೋ, ಅದಕ್ಕೆ ಬೌಂಡ್ರಿ ಏನು, ರೈತರಿಗೆ ದುಡ್ಡು ಎಷ್ಟು ಬರುತ್ತೆ, ತೊಗೊಂಡವ್ರು ಎಷ್ಟು ಮಾರ್ತಾರೆ. ಸುಮ್ಮನೆ ಕೇಳಿದೆ ಈ ಭಾಗದಲ್ಲಿ ಭೂಮಿಗೆ ಎಷ್ಟು ಬೆಲೆ ಇದೆ ಅಂತ. 5-6 ಕೋಟಿ ಇದೆ ಸರ್. ಏನು ಲೆಕ್ಕ? 5-6 ಕೋಟಿ ಇದೆ ಸರ್. 500-600 ರೂಪಾಯಿ ಇತ್ತು ಇಲ್ಲಿ ಈ ಭಾಗದಲ್ಲಿ. ಹೌದೇನು ರೀ ರವಿಯವರೇ? ಈಗ 5-6 ಕೋಟಿ ಇದೆ ಸರ್ ಅಂತ ಭಾಳ ಸರಳವಾಗಿ ಹೇಳ್ತಾರೆ. ಬೆಂಗಳೂರು ಎಷ್ಟು ಬೆಲೆ ಬಾಳ್ತದೆ ಅನ್ನೋದು ಆ ಭೂಮಿಯ ಬೆಲೆಯಿಂದ ನಿಮಗೆ ತಿಳಿಯುತ್ತದೆ. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಆ ಭೂಮಿ 5-6ರಿಂದ 7-8ಕ್ಕೆ ಮೇಲಕ್ಕೆ ಹೋಗ್ಬೋದು. ಒಳ್ಳೆಯದೊಂದು ರಸ್ತೆ ಇದ್ದರೆ ಸಾಕು. ಎಲ್ಲರೂ ಮಾಲೀಕರಿಗೆ ಇನ್ನೊಂದು 50 ಲಕ್ಷ, 1 ಕೋಟಿ ಜಾಸ್ತಿ ಸಿಗ್ತದೆ. ಈ ಭಾಗದಲ್ಲೆಲ್ಲ ಭಾಳ ಶ್ರೀಮಂತರುಗಳು ಬಂದು ಕಾಟೇಜ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ, ರೆಸಾರ್ಟ್ಗಳನ್ನು ಮಾಡಿದ್ದಾರೆ. ಶನಿವಾರ ಭಾನುವಾರ ಈಗ ಬಂದು ಇಲ್ಲಿ ಇಳ್ಕೊಳ್ಳೋದಕ್ಕೆ ಒಂದು 15-20 ಸಾವಿರ ಕೊಟ್ಟರೆ ಒಂದು ದಿವಸಕ್ಕೆ ಸೊಗಸಾದ ವ್ಯವಸ್ಥೆ ಮಾಡ್ತಾರೆ. ಆದರೆ ಅವರಿಗೆ ಸಾರ್ವಜನಿಕವಾಗಿ ಏನಾದರೂ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು ಅಂದರೆ ನಾವು ಇದನ್ನು ಮಾಡಿ ತೋರಿಸ್ಬೇಕು, ಆದರ್ಶವಾಗಬೇಕು. ಏನಪ್ಪ ಲೋಕಸಭಾ ಸದಸ್ಯರು ಅಲ್ಲಿಂದ ಬಂದು ಮಾಡಿದ್ದಾರೆ, ನಾವು ಏನಾರು ಮಾಡಬೇಕು ಅನ್ನುವಂಥ ಮನೋವೃತ್ತಿಯನ್ನು ಅವರಿಗೆ ನಾವು ಹೇಳಬೇಕು. ಆದ್ದರಿಂದ ಅದು ಈ ಕೆಲಸದ ಉದ್ದೇಶ. ಇಲ್ಲಿ ಲೋಪದೋಷಗಳಿಲ್ಲದ ಹಾಗೆ ಈ ಕೆಲಸ ನಡೆದಿದೆ ಅಂತ ನನಗೆ ವರದಿ ಬಂದಿದೆ. ಏನಾದರೂ ತಪ್ಪಿದರೆ ದಯಮಾಡಿ ತಿಳಿಸಿ. ಇದು ಒಂದು ಭಾಗ. ಮತ್ತೊಂದು ಭಾಗ, ಇಂಜಿನಿಯರಿಂಗ್ ಕಾಲೇಜುಗಳು ಹತ್ತಿರ 200 ಕಾಲೇಜ್ ಇದ್ದಾವೆ ನಮ್ಮಲ್ಲಿ. ಕರ್ನಾಟಕದಲ್ಲಿ 16 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ನಾವೆಲ್ಲ ಓದೋ ಕಾಲಕ್ಕೆ ಮೆಡಿಕಲ್ ಕಾಲೇಜಿಗೆ ಅರ್ಜಿ ಹಾಕೋಕ್ಕೆ ಕಾಲೇಜುಗಳೇ ಇರಲಿಲ್ಲ. LMP ಇದ್ದಾಗ MBBS ಇರಲಿಲ್ಲ. LMPಗೆ ಅರ್ಜಿ ಹಾಕಿದರೆ ಒಬ್ಬ ಅಸೆಂಬ್ಲಿ ಮೆಂಬರಿಗೆ 1 ಸೀಟ್ ಇತ್ತು.
ಈಗ ಅಸೆಂಬ್ಲಿ ಮೆಂಬರ್ಗಳಿಗಿಲ್ಲ ಸೀಟು. 90ರ ಒಳಗಿದ್ದರೆ ನೀನು ಯಾರು ಕ್ಯಾರೆ ಅನ್ನೋದಿಲ್ಲ. 90ರ ಮೇಲಿದ್ದರೆ ತೊಗೊಂಬರಪ್ಪ ಅಪ್ಲಿಕೇಶನ್ ಅಂತಾರೆ. ನಮ್ಮ ಕಾಲಕ್ಕೆ ಆಗಿರಲಿಲ್ಲ ವಿದ್ಯೆ. 34 ಬಂದರೆ ದಡ್ಡ, ಹಿಂದಿನ ತರಗತಿ. 35 ಬಂದರೆ ಪಾಸು, ಬುದ್ಧಿವಂತ, ಮುಂದಿನ ತರಗತಿ. ಆ ಥರ ವಿದ್ಯಾಭ್ಯಾಸದಿಂದ ಈಗ 34-35ಕ್ಕೆ ಬೆಲೆ ಇಲ್ಲ. 94-95 ಇದ್ದರೆ ಗುರುತಿಸ್ಬೋದು. ಯಾರನ್ನು ಕೇಳಲಿ ಡಾಕ್ಟ್ರ್ ಆಗಬೇಕು, ಈಗ ಯಾರನ್ನು ಕೇಳಲಿ ಇಂಜಿನಿಯರ್ ಆಗಬೇಕು. ಏನಪ್ಪ ಈ ವ್ಯತ್ಯಾಸ ಅಂತಂದರೆ, ಮೊನ್ನೆ ಎಲ್ಲ ನೋಡಿದೆ ನಾನು, ಒಬ್ಬ ಇಂಜಿನಿಯರಿಗೆ ವರ್ಷಕ್ಕೆ 4.25 ಕೋಟಿ ರೂಪಾಯಿ ಸಂಬಳ ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ವರ್ಷಕ್ಕೆ 4.25 ಕೋಟಿ ರೂಪಾಯಿ ಸಂಬಳ ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಏನು ಅಂದರೆ, ಯು ಆರ್ ದಿ ಬಿಲ್ಡರ್ಸ್ ಆಫ್ ದಿ ವರ್ಲ್ಡ್, ಯು ಆರ್ ದಿ ಬಿಲ್ಡರ್ಸ್ ಆಫ್ ದಿ ನೇಷನ್ಸ್. ವಿಜ್ಞಾನ ಒಂದು ಭಾಗ. ಇಲ್ಲಿ ನೀವು ಸಂಪಾದನೆ ಮಾಡಿದಂಥ ಜ್ಞಾನವನ್ನು ವಿಜ್ಞಾನವಾಗಿ ಪರಿವರ್ತಿಸಬೇಕು ಅಂದರೆ ನೀವು ಇನ್ನೂ ಶ್ರಮ ಪಡಬೇಕು ಬದುಕಿನುದ್ದಕ್ಕೂ. ಆ ವಿಜ್ಞಾನ ಒಂದು ದೇಶದ ಸಂಪತ್ತಾಗ್ತದೆ, ಆಸ್ತಿ ಆಗ್ತದೆ. ಇಂಥ ಅನೇಕ ಕೆಲಸಗಳು ನಮ್ಮ ಭಾಗದಿಂದ ಆಗಿವೆ. ಕರ್ನಾಟಕದಲ್ಲಿ ವಿಶೇಷವಾದಂಥ ಒಂದು ಸಂದರ್ಭಗಳನ್ನು ನಿಮಗೆ ನೆನೆಸ್ಕೊಡ್ಬೇಕು. ನಾವೆಲ್ಲ 2 ಕೋಟಿ ರೂಪಾಯಿ ಬಜೆಟು ನಮ್ಮ ಕಾಲಕ್ಕೆ, ಮೈಸೂರು ಸಂಸ್ಥಾನದ್ದು. ಇವತ್ತು 1,02,700 ಕೋಟಿ ಬಜೆಟು. ಎಷ್ಟು? 1,02,700 ಕೋಟಿ ಬಜೆಟು. ಹಾಗೂ ಒಬ್ಬ ಇಂಜಿನಿಯರ್, ಚೀಫ್ ಇಂಜಿನಿಯರು, ಈಗ 65 ಜನ ಚೀಫ್ ಇಂಜಿನಿಯರ್ಸು. ಅಂದರೆ ಅಭಿವೃದ್ಧಿ ಆದ ಹಾಗೆ ಈ ಕೆಲಸ ಆಗಬೇಕು. ಮೊದಲು ನಾವೆಲ್ಲ ಓದೋ ಕಾಲಕ್ಕೆ ಒಬ್ಬ ಪದವೀಧರ ಅಂದರೆ ಅನೇಕ ಜನ ಮಾವಂದರು ಬರೋರು ಹೆಣ್ಣು ಕೊಡೋಕ್ಕೆ. ಮೆಡಿಕಲ್ ಓದಿದ್ದಾನೆ ಅಂದ್ರಂತೂ ಬೇಡ ಸಂತೋಷ. ಇಂಜಿನಿಯರಿಂಗು ಸೆಕೆಂಡ್ ಗ್ರೇಡು. ಅದಕ್ಕಾಗಿ ಎಲ್ಲ ಮೆಡಿಕಲ್ಗೆ ಹೋಗಬೇಕು. ಈಗ ಮೆಡಿಕಲ್ಗೆ ಹೋದವರು ಸೆಕೆಂಡ್ ಗ್ರೇಡು, ಇಂಜಿನಿಯರು ಫಸ್ಟ್ ಗ್ರೇಡು. ಗ್ರ್ಯಾಜುಯೇಟ್ಸ್ಗೆ ಇನ್ನೂ ಏನು ಬೆಲೆ ಬಂದಿಲ್ಲ, ನೋಡೋಣ ಯಾವಾಗ ಬರುತ್ತೆ. ಇದರ ಅರ್ಥ ಇಂಜಿನಿಯರಿಂಗ್ ಕಾಲೇಜನ್ನು ಗಟ್ಟಿ ಬೆಳೆಸಬೇಕು ಅಂತಕ್ಕಂಥ ಮನೋಸ್ಥಿತಿಗೆ ನಮ್ಮ ಮುನ್ಸ್ವಾಮಿ ರಾಜು ಅಂತ ಅವರು ಕೈ ಹಾಕಿರೋದಕ್ಕೆ ಕಾರಣ ಇರಬೇಕು. ಇದು ಸಾಧಾರಣದ ಕೊಡುಗೆ ಅಲ್ಲ. ಈ ಕೊಡುಗೆ ಭಾರತದ ಭವಿಷ್ಯದ ಶಿಲ್ಪಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಮಹಾ ಸಂಸ್ಥಾನ. ಈ ಸಂಸ್ಥಾನ ಇಂಥ ಶಿಲ್ಪಿಗಳನ್ನು ತಯಾರು ಮಾಡ್ತಾ ಇದ್ದೀರಿ. ಆದ್ದರಿಂದ ನಾನು ಅವರಿಗೆ ಅಭಿನಂದಿಸ್ತೇನೆ. ವಿದ್ಯಾರ್ಥಿಗಳು ಒಂದನ್ನು ಗಮನದಲ್ಲಿಟ್ಕೊಳ್ಬೇಕು. ಒಬ್ಬ ಆಂಗ್ಲ ಕವಿ ಒಂದು ಮಾತು ಹೇಳ್ತಾನೆ, ಇಫ್ ದಿ ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ he loses education, partly it is lost. But if he loses character, everything is lost. The character building process is more imminent in Indian society today than earlier. ಇದರರ್ಥ ನಾನು ಹೇಳುವಾಗ ಒಂದು ಉದಾಹರಣೆ ಕೊಡ್ತೀನಿ, ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ. ನಾವು ಓದೋ ಕಾಲಕ್ಕೆ ಮೇಷ್ಟ್ರು ಬರ್ತಾರೆ ಅಂದರೆ ನಾವು ಎಲ್ಲಾದರೂ ಕದ್ದಾಡುತ್ತಾ ಇದ್ವಿ, ಸೇತುವೆ ಕೆಳಗೋ ಅಲ್ಲೋ ಇಲ್ಲೋ. ಈಗ ಮಕ್ಕಳು ಬರ್ತಾರೆ ಅಂದರೆ ಮೇಷ್ಟ್ರು. ಇದರಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಅವ್ರು ಬೇಡಪ್ಪ, ಇವರು ಸಾವಾಸ ಯಾಕಬೇಕು ಅಂತ. ಇದು ಒಂದು ಕಲ್ಚರು. ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಕಲ್ಚರ್ ನೋಡಿದಿರಲ್ಲ. ಈ ಕಲ್ಚರು ಆಧುನಿಕ ಯುಗದಲ್ಲಿ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ ನಾನು. ಆದರೆ ಯಾರೂ ಕಾನೂನು ಕೈ ತಗೊಳ್ಬಾರ್ದು ಅಷ್ಟೇ. ಕಾನೂನನ್ನು ಜಾರಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ಅವರಷ್ಟೇ ಮಾಡಬೇಕು ಹೊರತು, ನಾನು ಲೋಕಸಭಾ ಸದಸ್ಯ ಅಂತ ನಿಮ್ಗೆ ಯಾರಿಗಾರು ಕ್ಯಾನಿ ಹೊಡೆದ್ರೆ
ನನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಆ ಅಧಿಕಾರ ನನಗಿಲ್ಲ. ಈ ಕಾರಣ ನಾನು ಅಪೇಕ್ಷೆ ಮಾಡೋದು, ಪ್ಲೀಸ್ ಅಲಾಂಗ್ ವಿತ್ ಯುವರ್ ಎಜುಕೇಷನ್, ಅಲಾಂಗ್ ವಿತ್ ಯುವರ್ ಕೆರಿಯರ್, ಅಲಾಂಗ್ ವಿತ್ ಯುವರ್ ಪಾರ್ ಎಕ್ಸಲೆನ್ಸ್ engineering, you try to be students of highly character, and everybody should recognize that. Wish you all the best, and I once again thank you for giving such, what should I say, the best of the best honor for me. After all, I am a servant of the people. As long as you keep me in, I am there. If not, I am also one among you. Thank you very much. Wish you all the best. I now request Shri Ravi